ಮಳೆ ತಗ್ಗಿದ್ರೂ ಕರುನಾಡಿನಲ್ಲಿ ಪ್ರವಾಹಕ್ಕೆ ನಡುಗಿದ ಜನ. ಮಲಪ್ರಭಾ ನದಿಯ ಆರ್ಭಟಕ್ಕೆ ನೂರಾರು ಎಕರೆ ಬೆಳೆ ಹಾನಿ. ಬಾಗಲಕೋಟೆಯಲ್ಲಿ ನಡುಗಡ್ಡೆಯಲ್ಲೇ ಸಿಲುಕಿ ಪರದಾಟ. ಜಮಖಂಡಿಯಲ್ಲಿ ನಡುಮಟ್ಟದ ನೀರಿನಲ್ಲೇ ಜನರ ಬದುಕು. ನದಿಗೆ ಇಳಿದಿದ್ದ ವ್ಯಕ್ತಿ ನಾಪತ್ತೆಯಾಗಿದ್ದು ಹೇಗೆ? ಗೋಕಾಕ್ನಲ್ಲಿ 15ಕ್ಕೂ ಹೆಚ್ಚು ಅಂಗಡಿಗಳು ಮುಳುಗಡೆ. ನೋಡೋಣ ಪ್ರವಾಹ ಕಣ್ಣೀರು ನ್ಯೂಸ್ ಟಾಪ್ 9ನಲ್ಲಿ. ಮಲಪ್ರಭಾ ನದಿಗೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಹೀಗಾಗಿ ಒಳಹರಿವಿನಲ್ಲಿ ಮತ್ತಷ್ಟು ಏರಿಕೆಯಾಗಿದ್ದು ಮಲಪ್ರಭಾ ನದಿ ತೀರದ ಜನರಿಗೆ ಪ್ರವಾಹದ ಆತಂಕ ಎದುರಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಬೀರನೂರು ಗ್ರಾಮದಲ್ಲಿ ನೂರಾರು ಎಕರೆ ಕಬ್ಬು ಬೆಳೆ ಜಲಾವೃತಗೊಂಡಿದೆ. ಬೀರನೂರು ಗ್ರಾಮದ ಸುತ್ತಮುತ್ತಲಿನ ಕಬ್ಬಿನ ಗದ್ದೆಗೆ ನೀರು ನುಗ್ಗಿದೆ. ಮತ್ತಷ್ಟು ನೀರಿನ ಪ್ರಮಾಣ ಹೆಚ್ಚಾದರೆ ಬೀರನೂರು ಗ್ರಾಮ ಜಲಾವೃತಗೊಳ್ಳಲಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಆರ್ಭಟ ಮುಂದುವರೆದಿದೆ. ಹೀಗಾಗಿ ಮುತ್ತೂರು ಮತ್ತು ತುಬಚಿ ನಡುಗಡ್ಡೆಯನ್ನ ನೀರು ಸುತ್ತುವರೆದಿದೆ. ಸಂಪೂರ್ಣ ಜಲದಿಗ್ಬಂಧನ ವಿಧಿಸಿದ್ದರಿಂದ ಜನರು ಆತಂಕಕ್ಕೊಳಗಾಗಿದ್ದಾರೆ. ನಡುಮಟ್ಟದ ನೀರಲ್ಲಿ ಜಾನುವಾರುಗಳನ್ನು ಕರೆದುಕೊಂಡು ಜನ ತೆರಳುತ್ತಿದ್ದಾರೆ. 2 ನಡುಗಡ್ಡೆಯಲ್ಲಿ 200ಕ್ಕೂ ಹೆಚ್ಚು ಜಾನುವಾರುಗಳಿವೆ. 30ರಿಂದ 40 ಕುಟುಂಬಗಳು ಇಲ್ಲಿ ವಾಸ ಮಾಡುತ್ತಿದ್ದು ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಕೃಷ್ಣಾ ನದಿಯಿಂದ ಜನರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ನೀರು ಮತ್ತಷ್ಟು ಹೆಚ್ಚಾದರೆ ಜನರು ಬೋಟ್ಗಳ ಮೂಲಕ ಸಂಚಾರ ಮಾಡಬೇಕಾಗುತ್ತೆ. ಸದ್ಯಕ್ಕೆ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಇನ್ನೂ ಬೋಟ್ ಆರಂಭಿಸಿಲ್ಲ. ಜಮಖಂಡಿ ತಾಲೂಕಿನ ಮುತ್ತೂರು ತುಬಚಿ ನಡುಗಡ್ಡೆಗಳಲ್ಲಿ ನಡುಮಟ್ಟದ ನೀರಿನಲ್ಲಿ ಜನರು ನಡೆದುಕೊಂಡು ಹೋಗಿ ಹಾಲು, ಕುಡಿಯುವ ನೀರು, ದಿನಸಿ ವಸ್ತುಗಳಿಗಾಗಿ ತುಬಚಿಗೆ ಹೋಗಿ ಬರುತ್ತಿದ್ದಾರೆ. ಸತತ 4ನೇ ವರ್ಷವೂ ಕೃಷ್ಣಾ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನಲ್ಲಿ ಉಕ್ಕಿ ಹರಿತಾ ಇರುವ ಘಟಪ್ರಭಾ ನದಿಯಲ್ಲಿ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ. ನದಿಯಲ್ಲಿದ್ದ ಪಂಪ್ಸೆಟ್ ಹೊರತರಲು ನದಿಗೆ ಇಳಿದಿದ್ದ 38 ವರ್ಷದ ಬಸಪ್ಪ ಎರ್ಕನವರ್ ಎಂಬಾತ ನಾಪತ್ತೆಯಾಗಿದ್ದಾನೆ ಎನ್ನಲಾಗ್ತಿದೆ. ಚಿಕ್ಕಾಲಗುಂಡಿ ಗ್ರಾಮದಲ್ಲಿ ಹರಿತಾ ಇರುವ ಘಟಪ್ರಭಾ ನದಿ ನೀರಿನ ಪ್ರವಾಹದಲ್ಲಿ ಕೊಚ್ಚಿ ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ಮೊಸಳೆ ಎಳೆದೊಯ್ದಿರುವ ಶಂಕೆ ಇದ್ದು ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಮಳೆ ಆರ್ಭಟ ಇನ್ನೂ ಮುಂದುವರೆದಿದೆ. ಪರಿಣಾಮ ಬೆಳಗಾವಿ ಜಿಲ್ಲೆ ಗೋಕಾಕ ಪಟ್ಟಣದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಗೋಕಾಕ ಪಟ್ಟಣಕ್ಕೆ ಈಗಾಗಲೇ ನದಿ ನೀರು ನುಗ್ಗಿದ್ದು ಆತಂಕ ಹೆಚ್ಚಾಗಿದೆ. ಮಟನ್ ಮಾರ್ಕೆಟ್, ದನದ ಮಾರ್ಕೆಟ್ ಮುಳುಗಡೆಯಾಗಿದೆ. ಘಟಪ್ರಭಾ ನದಿ ಅಬ್ಬರಕ್ಕೆ ಸುಮಾರು 15ಕ್ಕೂ ಹೆಚ್ಚು ಅಂಗಡಿಗಳಿಗೆ ನೀರು ನುಗ್ಗಿದ್ದು ವ್ಯಾಪಾರಸ್ಥರು ಇನ್ನಿಲ್ಲದಂತೆ ಪರದಾಡ್ತಿದ್ದಾರೆ. ಬೆಳಗಾವಿಯ ಗೋಕಾಕ್ನಲ್ಲಿ ಘಟಪ್ರಭಾ ನದಿ ತುಂಬಿ ಹರಿತಾ ಇದ್ದು ಜನ ಪರದಾಡುವಂತಾಗಿದೆ. 15ಕ್ಕೂ ಹೆಚ್ಚು ಅಂಗಡಿಗಳು ಮುಳುಗಡೆಯಾಗಿದ್ದರೆ 10ಕ್ಕೂ ಹೆಚ್ಚು ಮನೆಗಳಿಗೂ ನದಿ ನೀರು ನುಗ್ಗಿದೆ. ಅಷ್ಟೇ ಅಲ್ಲದೆ ನೀರು ನುಗ್ಗುವ ಆತಂಕದಲ್ಲಿ ಅದೆಷ್ಟೋ ಜನ ತಮ್ಮ ತಮ್ಮ ಅಂಗಡಿಗಳನ್ನು ಖಾಲಿ ಮಾಡಿಕೊಂಡು ತೆರಳುತ್ತಿದ್ದಾರೆ. 2019ರಿಂದಲೂ ಪ್ರತಿ ವರ್ಷ ಮಳೆ ಬಂದಾಗಲೆಲ್ಲ ಗೋಕಾಕ ಪಟ್ಟಣದ ಜನ ಪ್ರವಾಹದ ಹೊಡೆತಕ್ಕೆ ಸಿಲುಕಿ ನಲುಗುತ್ತಿದ್ದಾರೆ. ಇನ್ನು ಮನೆಗಳಿಗೆ ನೀರು ನುಗ್ಗುವ ಆತಂಕದಲ್ಲೇ ಮನೆ ಮುಂದೆ ಮಹಿಳೆಯರು ಕುಳಿತಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕುಗಳಲ್ಲಿ ಮಳೆಯಿಂದಾಗಿ ಸಾಕಷ್ಟು ಹಾನಿ ಸಂಭವಿಸಿದೆ. ಹೀಗಾಗಿ ಮಳೆ ಹಾನಿ ಪ್ರದೇಶಗಳಿಗೆ ಶಾಸಕ ರೇಣುಕಾಚಾರ್ಯ ಭೇಟಿ ನೀಡಿ ಪರಿಶೀಲಿಸಿದ್ರು. ನ್ಯಾಮತಿ ತಾಲೂಕಿನ ಹಳೆಜೋಗ, ಹೊಸಜೋಗ, ಸಿದ್ದಾಪುರ, ಜಯನಗರ, ಬಿದರಳ್ಳಿ ತಾಂಡ ಸೇರಿದಂತೆ ಹಲವು ಗ್ರಾಮಗಳಿಗೂ ಭೇಟಿ ನೀಡಿದರು. ನಿನ್ನೆ ರಾತ್ರಿಯವರೆಗೂ ಮಳೆ ಹಾನಿ ಪ್ರದೇಶಗಳಲ್ಲಿ ರೇಣುಕಾಚಾರ್ಯ ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಪಡೆದುಕೊಂಡರು. ಅಷ್ಟೇ ಅಲ್ಲ, ಮನೆ ಬೆಳೆ ಕಳೆದುಕೊಂಡವರಿಗೆ ಪರಿಹಾರ ಕೊಡಿಸುವ ಭರವಸೆ ನೀಡಿದರು. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಮುಂದುವರೆದಿದೆ. ಹೀಗಾಗಿ ಮಹಾರಾಷ್ಟ್ರದ ಉಜನಿ ವೇರ್ ಡ್ಯಾಂನಿಂದ ಭೀಮಾ ನದಿಗೆ 70,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಆದ್ದರಿಂದ ಭೀಮಾ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಅಫ್ಜಲ್ಪುರ, ಜೇವರ್ಗಿ, ಚಿತ್ತಾಪುರ ತಾಲೂಕಿನಲ್ಲಿ ಆತಂಕ ಮನೆ ಮಾಡಿದೆ. ನದಿ ತೀರಕ್ಕೆ ತೆರಳದಂತೆ ಗ್ರಾಮಸ್ಥರಿಗೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಅಷ್ಟೇ ಅಲ್ಲ, ನದಿ ಪಾತ್ರದಲ್ಲಿ ಕಟ್ಟೆಚ್ಚರ ವಹಿಸಲು ಅಧಿಕಾರಿಗಳಿಗೂ ಸೂಚಿಸಲಾಗಿದೆ.
ಭೀಮಾ ನದಿಗೆ ಮತ್ತಷ್ಟು ನೀರು ಹರಿಬಿಟ್ಟರೆ ಪ್ರವಾಹದ ನೀರು ಗ್ರಾಮಗಳಿಗೆ ನುಗ್ಗಲಿದೆ. ಈಗಾಗಲೇ ಹೆಚ್ಚಿನ ನೀರು ಹರಿದು ಬರ್ತಿರುವುದರಿಂದ ನದಿ ದಂಡೆಗೆ ಹೋಗದಂತೆ ಜನರಿಗೆ ಜಿಲ್ಲಾಧಿಕಾರಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನೀರಿನ ಪ್ರಮಾಣ ಹೆಚ್ಚಾದರೆ ಅಫ್ಜಲ್ಪುರ, ಜೇವರ್ಗಿ, ಚಿತ್ತಾಪುರ ತಾಲೂಕಿನ ಅನೇಕ ಗ್ರಾಮದ ಜನರಿಗೆ ತೊಂದರೆಯಾಗಲಿದೆ. 1.5 ಲಕ್ಷ ಕ್ಯೂಸೆಕ್ ನೀರು ಹರಿಬಿಟ್ಟಿದ್ದೇ ಆದಲ್ಲಿ ಭೀಮಾ ನದಿಯ ನೀರು ಅನೇಕ ಗ್ರಾಮಗಳನ್ನು ಮುಳುಗಿಸಲಿದೆ. ಹೀಗಾಗಿ ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಜಲಾಸುರನ ದಾಳಿಗೆ ವಿಲವಿಲ ಅಂತ ಇದೆ ಉತ್ತರ ಕರ್ನಾಟಕ. ಗೋಕಾಕ್ನಲ್ಲಿ ಘಟಪ್ರಭಾ ಆರ್ಭಟಕ್ಕೆ ಅಂಗಡಿ ಮನೆಗಳು ಮುಳುಗಡೆ. ಬಾಗಲಕೋಟೆಯಲ್ಲಿ ಕೃಷ್ಣಾ ನದಿ ಅಬ್ಬರಕ್ಕೆ ಪ್ರವಾಹ ಸೃಷ್ಟಿ. ಚಿಕ್ಕಮಗಳೂರಲ್ಲಿ ಮನೆ ಮುಂದೆಯೇ ಕುಸಿದ ಭೂಮಿ. ಹಾವೇರಿಯಲ್ಲಿ ನಡುಗಡ್ಡೆಯಲ್ಲಿ ಜನರ ಪರದಾಟ. ಇದೆಲ್ಲವನ್ನ ನೋಡೋಣ ಜಲಕಂಟಕ ನ್ಯೂಸ್ ಟಾಪ್ 9ನಲ್ಲಿ. ಜಲಾಸುರನ ದಾಳಿಗೆ ನಲುಗಿ ಹೋಗಿರೋ ಉತ್ತರ ಕರ್ನಾಟಕಕ್ಕೆ ಮತ್ತೊಂದು ಜಲಕಂಟಕ ಎದುರಾಗಿದೆ. ನದಿಗಳೆಲ್ಲ ಡೆಡ್ಲಿ ಸ್ವರೂಪ ಪಡೆದು ಹರಿಯುತ್ತಿದ್ದು ರೈತರೆಲ್ಲ ಕಂಗಾಲಾಗಿದ್ದಾರೆ. ನದಿಗಳು ರೌದ್ರವತಾರ ತಾಳಿವೆ. ಆಳ ಆಗಲ ನೋಡದೆ ಅಂದಾಜಿಗೂ ಸಿಗದಂತೆ ಅಬ್ಬರಿಸುತ್ತಿವೆ. ಎದುರಲ್ಲಿ ಸಿಕ್ಕಿರುವ ಎಲ್ಲ ವಸ್ತುಗಳನ್ನು ನುಂಗಿ ಹಾಕ್ತಿವೆ. ಅದರಲ್ಲೂ ಜಲಾಸುರನ ದಾಳಿಗೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಪ್ರವಾಹಕ್ಕೆ ಜನ ಆತಂಕಗೊಂಡಿದ್ದಾರೆ. ಘಟಪ್ರಭಾ ನದಿ ತುಂಬಿ ಹರಿಯುತ್ತಿದ್ದು ಇದೀಗ ಗೋಕಾಕ್ನ ಉಪ್ಪಾರ ಓಣಿ ಜಲಾವೃತಗೊಂಡಿದೆ. ಉಪ್ಪಾರ ಓಣಿಯ 20ಕ್ಕೂ ಹೆಚ್ಚು ಅಂಗಡಿಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡುವಂತಾಗಿದೆ. ಚುರುಮುರಿ ಬಟ್ಟಿ, ಗ್ಯಾರೇಜ್, ಪಾನ್ ಶಾಪ್, ಕಟ್ಟಿಗೆ ಅಡ್ಡೆ ಅಂಗಡಿಗಳು ಮುಳುಗಡೆಯಾಗಿವೆ. ಅಷ್ಟೇ ಅಲ್ಲ, ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದ್ದ 4 ಕಾರುಗಳು ಮುಳುಗಡೆಯಾಗಿವೆ. ಬೆಳಗಾವಿ ಜಿಲ್ಲೆ ಗೋಕಾಕ್ನ ಉಪ್ಪಾರ ಓಣಿಯಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಉಪ್ಪಾರ ಓಣಿಯ 30ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿವೆ. ಮನೆಗಳು ಮುಳುಗಿದ್ರೂ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅಂತ ನಿವಾಸಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ನೀರು ಬರುವ ಕುರಿತು ಎಚ್ಚರಿಕೆಯನ್ನು ನೀಡಿಲ್ಲ. ಇದೀಗ ಮನೆಗೆ ನೀರು ನುಗ್ಗಿದ್ದರಿಂದ ನಾವು ಎಲ್ಲಿಗೆ ಹೋಗಬೇಕು ಅಂತ ಅಸಮಾಧಾನ ಹೊರಹಾಕಿದ್ರು. ಸಾಮಗ್ರಿಗಳನ್ನ ಮನೆಯಲ್ಲೇ ಬಿಟ್ಟು ಹೊರಬಂದಿದ್ದೇವೆ. ಕಾಳಜಿ ಕೇಂದ್ರವನ್ನು ತೆಗೆದಿಲ್ಲ. ಬಾಡಿಗೆ ಮನೆ ಹುಡುಕಿಕೊಂಡು ಹೋಗಬೇಕು ಅಂತ ಮಹಿಳೆಯರು ಅಳಲು ತೋಡಿಕೊಂಡ್ರು. ಮಹಾರಾಷ್ಟ್ರದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಹೀಗಾಗಿ ಕೃಷ್ಣಾ ನದಿಯಲ್ಲಿ ಮತ್ತಷ್ಟು ನೀರು ಹೆಚ್ಚಳವಾಗಿದೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಹಿಪ್ಪರಿಗೆ ಬ್ಯಾರೇಜ್ನಲ್ಲಿ 1,84,000 ಕ್ಯೂಸೆಕ್ ನೀರು ಒಳ ಹರಿವು ಬರ್ತಿದೆ. ಹೀಗಾಗಿ ಬ್ಯಾರೇಜ್ನಿಂದ 1,83,000 ಕ್ಯೂಸೆಕ್ ನೀರನ್ನು ಹರಿದು ಬಿಡಲಾಗ್ತಿದೆ. ಹೀಗಾಗಿ ಕೃಷ್ಣಾ ನದಿ ತೀರದಲ್ಲಿರುವ ಗ್ರಾಮಗಳಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ನಿಂತರೂ ಅವಾಂತರ ಮಾತ್ರ ತಪ್ಪುತ್ತಿಲ್ಲ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಗ್ಗಸಗೋಡು ಗ್ರಾಮದಲ್ಲಿ ಮನೆ ಮುಂಭಾಗದ ಅರ್ಧ ಎಕರೆ ಪ್ರದೇಶದಲ್ಲಿ ಭೂಮಿ ಕುಸಿದಿದೆ. ಮನೆ ಮುಂದೆ ಹಾಕಲಾಗಿದ್ದ ಇಂಟರ್ಲಾಕ್ ಸಮೇತ ಭೂಮಿ ಕುಸಿದಿದ್ದು ರವಿ ಅನ್ನೋರಿಗೆ ಸೇರಿದ ಮನೆಗೆ ಹಾನಿಯಾಗಿದೆ. ಸಮತಟ್ಟಾದ ಜಾಗದಿಂದ ಸುಮಾರು 20 ಅಡಿ ಆಳಕ್ಕೆ ಭೂಮಿ ಕುಸಿದಿದ್ದು ಮನೆಯಲ್ಲೂ ಬಿರುಕು ಬಿಟ್ಟಿದ್ದರಿಂದ ರವಿ ಕುಟುಂಬಸ್ಥರು ಸಂಬಂಧಿಕರ ಮನೆಗೆ ತೆರಳಿದ್ದಾರೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಎಡಗೋಡ ಗ್ರಾಮದ ಬಳಿ ಕುಮದ್ವತಿ ನದಿಯಲ್ಲಿ ರೌದ್ರಾವತಾರ ತಾಳಿದೆ. ಇಲ್ಲಿಗೆ ಹಿರೇಮೊರವ ಗ್ರಾಮದ ನಿವಾಸಿ ಹಾಲಪ್ಪ ಕೆಳಮನಿ ಎಂಬಾತ ರಾತ್ರಿ ಕಾಲು ಜಾರಿ ನದಿಗೆ ಬಿದ್ದಿದ್ದ. 1 ಕಿಲೋಮೀಟರ್ ದೂರದವರೆಗೂ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ನಡುಗಡ್ಡೆಯಲ್ಲಿ ಗಿಡಗಂಟೆಗಳಲ್ಲಿ ಆಶ್ರಯ ಪಡೆದಿದ್ದ. ಇದನ್ನು ಗಮನಿಸಿದ ರೈತರು, ಸ್ಥಳೀಯ ಮೀನುಗಾರರು ಮತ್ತು ಪೊಲೀಸರು ತೆಪ್ಪದ ಮೂಲಕ ಹಾಲಪ್ಪ ಇದ್ದಲ್ಲಿಗೆ ತೆರಳಿ ರಕ್ಷಣೆ ಮಾಡಿದ್ರು. ಕೃಷ್ಣಾ ನದಿಯ ಆರ್ಭಟಕ್ಕೆ ಏನೇನು ಉಳಿದಿಲ್ಲ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಅನೇಕ ಕಡೆ ಜಮೀನುಗಳು ಜಲಾವೃತವಾಗಿವೆ. ಮಾಂಜರಿ, ಕಲ್ಲೋಳ, ಯಡೂರು, ಚಂದೂರು ಗ್ರಾಮಗಳಲ್ಲಿ ಬೆಳೆಗಳು ಮುಳುಗಡೆಯಾಗಿದೆ. ಕಬ್ಬು, ಸೋಯಾಬೀನ್, ಮೆಕ್ಕೆಜೋಳದ ಬೆಳೆ ನೀರು ಪಾಲಾಗಿದೆ. ಇಷ್ಟೇ ಅಲ್ಲ, ಮಾಂಜರಿ ಗ್ರಾಮದ ಹರಿತ ಕ್ರಾಂತಿ ನಗರ ಪ್ರದೇಶ ದ್ವೀಪದಂತಾಗಿದ್ದು 50ಕ್ಕೂ ಹೆಚ್ಚು ಕುಟುಂಬ ಪರದಾಡುತ್ತಿದೆ. ಪ್ರಾಣ ಒತ್ತೆ ಇಟ್ಟು ಎದೆಮಠದ ನೀರಿನಲ್ಲಿ ಜನ ಓಡಾಡುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ, ಮುಧೋಳ, ರಬಕವಿ ಬನಹಟ್ಟಿ, ಜಮಖಂಡಿ ತಾಲೂಕಿನಲ್ಲಿ 69 ಹಳ್ಳಿಗಳಿಗೆ ಮುಳುಗಡೆ ಭೀತಿ ಎದುರಾಗಿದೆ. ಈಗಾಗಲೇ ಬೀಳಗಿ ತಾಲೂಕಿನ ಬೂದಿಯಾಳ ಗ್ರಾಮವನ್ನು ಘಟಪ್ರಭಾ ನದಿ ಆವರಿಸಿದೆ. ರಭಸವಾಗಿ ಹರಿಯುತ್ತಿರುವ ನೀರಿನಲ್ಲೇ ಕೆಲವರು ಮೀನು ಹಿಡಿಯುವ ಹುಚ್ಚು ಸಾಹಸ ಮಾಡಿದ್ದಾರೆ. ಇತ್ತ ಮಹಾರಾಷ್ಟ್ರದ ಉಜನಿ ಡ್ಯಾಂನಿಂದ ಅಪಾರ ನೀರು ಬಿಡುಗಡೆ ಮಾಡಲಾಗುತ್ತಿದೆ. ಇದರಿಂದ ವಿಜಯಪುರಕ್ಕೆ ಭೀಮಾ ನದಿಯ ಭಯ ಶುರುವಾಗಿದೆ. ಉಮರಾಣಿ ಬ್ಯಾರೇಜ್ ಮುಳುಗಡೆಯಾಗಿದ್ದು ಬ್ಯಾರೇಜ್ ಮೇಲೆ ನೀರು ಉಕ್ಕಿ ಹರಿಯುತ್ತಿದ್ದು ಬೆಳೆ ಜಲಾವೃತವಾಗಿದೆ. ಕಾಂಗ್ರೆಸ್ ಪಾದಯಾತ್ರೆಯ ವೇಳೆ ಟಿಪ್ಪು ಫೋಟೋವನ್ನ ಹರಿದಿದ್ದು ಯಾರು? ಕೆರಳಿದ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದೇನು? ಟಿಪ್ಪು ಬ್ಯಾನರ್ ಹರಿಯೋಕೆ ಕಾರಣ ಏನು? ಶಿವಮೊಗ್ಗದಲ್ಲಿ ಸಾವರ್ಕರ್ ವಿಚಾರವಾಗಿ ಗದ್ದಲ ಎದ್ದಿದ್ದು ಯಾಕೆ? ಕಳೆದ ರಾತ್ರಿ ಸಿಟಿ ಮಾಲ್ನಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು ಯಾಕೆ? ಇದೆಲ್ಲವನ್ನ ನೋಡೋಣ ಟಿಪ್ಪು ಕಿಡಿ ನ್ಯೂಸ್ ಟಾಪ್ 9ನಲ್ಲಿ.
ನಿನ್ನೆ ರಾತ್ರಿ ಬೆಂಗಳೂರು ನಗರದ ಹಡ್ಸನ್ ಸರ್ಕಲ್ನಲ್ಲಿ ಹೈಡ್ರಾಮವೇ ನಡೆದಿದೆ. ಟಿಪ್ಪು ಭಾವಚಿತ್ರವಿರುವ ಬ್ಯಾನರ್ ಹರಿದು ಹಾಕಿ ಗದ್ದಲ ಮಾಡಲಾಗಿದೆ. ಪುನೀತ್ ಕೆರೆಹಳ್ಳಿ ಸೇರಿದಂತೆ ಕೆಲ ಹಿಂದೂ ಕಾರ್ಯಕರ್ತರು ಬ್ಯಾನರ್ನಲ್ಲಿದ್ದ ಟಿಪ್ಪು ಫೋಟೋವನ್ನ ಹರಿದು ಹಾಕಿದ್ರು. ಈ ಮಧ್ಯೆ ಕಾಂಗ್ರೆಸ್ ಮತ್ತು ಹಿಂದೂ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದು ಬೆಂಗಳೂರಿನ ಹಡ್ಸನ್ ಸರ್ಕಲ್ನಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಕೆಆರ್ ಸರ್ಕಲ್ ಮತ್ತು ಹಡ್ಸನ್ ಸರ್ಕಲ್ನಲ್ಲಿ ಟಿಪ್ಪು ಭಾವಚಿತ್ರದ ಫ್ಲೆಕ್ಸ್ನ ರಾಷ್ಟ್ರ ರಕ್ಷಣಾ ಪಡೆ, ಪುನೀತ್ ಕೆರೆಹಳ್ಳಿ ಹಾಗೂ ಆತನ ಜೊತೆಗಿದ್ದವರು ಹರಿದು ಹಾಕಿದ್ದಾರೆ. 8 ರಿಂದ 10 ಜನರ ತಂಡದಿಂದ ಈ ಕೃತ್ಯ ನಡೆದಿದೆ. ಕೃತ್ಯದ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪುನೀತ್ ಕೆರೆಹಳ್ಳಿ ಅಂಡ್ ಟೀಮ್ ಲೈವ್ ಮಾಡಿದೆ. ಶಿವಮೊಗ್ಗದಲ್ಲಿ ಸಾವರ್ಕರ್ ಭಾವಚಿತ್ರದ ವಿವಾದ ಹಿನ್ನೆಲೆಯಲ್ಲಿ ಅದರ ಪ್ರತಿಕಾರವಾಗಿ ಟಿಪ್ಪು ಭಾವಚಿತ್ರದ ಫ್ಲೆಕ್ಸ್ ಹರಿದು ಹಾಕಲಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಗದ್ದಲ ಜೋರಾಗ್ತಾ ಇದ್ದಂತೆಯೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಸಂಸದ ಡಿಕೆ ಸುರೇಶ್ ಸ್ಥಳಕ್ಕೆ ಭೇಟಿ ನೀಡಿದ್ರು. ಇಂತಹ ಕಿಡಿಗೇಡಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಪೊಲೀಸರ ಭದ್ರತೆಯ ನಡುವೆಯೂ 2 ಕಡೆ ಬ್ಯಾನರ್ ಹರಿದಿದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳಿ, ಇಲ್ಲದಿದ್ರೆ ಪರಿಸ್ಥಿತಿ ಬೇರೆಯದ್ದಾಗಿರುತ್ತೆ. ಶಾಂತಿಯಿಂದ ಇರೋಣ, ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಟಿಪ್ಪು ಭಾವಚಿತ್ರವಿರುವ ಬ್ಯಾನರ್ ಹರಿದ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಪಿ ಶ್ರೀನಿವಾಸ್ ಗೌಡ, ರಾತ್ರಿ 10:30 ನಂತರ 2 ಬ್ಯಾನರ್ ಹರಿದಿದ್ದಾರೆ ಅಂತ ಹೇಳಿದ್ರು. ಘಟನಾ ಸ್ಥಳದಲ್ಲಿ ಮಾತನಾಡಿದ ಬೆಂಗಳೂರಿನ ಕೇಂದ್ರ ವಿಭಾಗದ ಡಿಸಿಪಿ ಶ್ರೀನಿವಾಸ್ ಗೌಡ, ಘಟನೆಗೆ ಸಂಬಂಧಿಸಿದಂತೆ ಯಾವುದೇ ದೂರು ದಾಖಲಾಗಿಲ್ಲ. ಟಿಪ್ಪು ಬ್ಯಾನರ್ ಹರಿದ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದೇವೆ ಅಂತ ಹೇಳಿದ್ರು. 10:30 ನಂತರ ಆಗಿದೆ ರಾತ್ರಿ. ಬೆಂಗಳೂರಿನಲ್ಲಿ ಟಿಪ್ಪು ಬ್ಯಾನರ್ ಹರಿದು ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಸಿಎಂ ಬೊಮ್ಮಾಯಿ ಭೇಟಿ ಮಾಡಿದ್ರು. ಆರ್ಟಿ ನಗರದ ನಿವಾಸದಲ್ಲಿ ಸಿಎಂ ಭೇಟಿಯಾಗಿ ಗೃಹ ಸಚಿವರು ಚರ್ಚೆ ನಡೆಸಿದ್ರು. ಅಷ್ಟೇ ಅಲ್ಲ, ಶಿವಮೊಗ್ಗದಲ್ಲಿ ನಿನ್ನೆ ಸಾವರ್ಕರ್ ಬ್ಯಾನರ್ ತೆಗೆಸಿದ ವಿಚಾರದ ಬಗ್ಗೆಯೂ ಸಿಎಂ ಬೊಮ್ಮಾಯಿಗೆ ಆರಗ ಜ್ಞಾನೇಂದ್ರ ಮಾಹಿತಿ ನೀಡಿ ಕೆಲ ಕಾಲ ಚರ್ಚೆ ನಡೆಸಿದ್ರು. ಸ್ವಾತಂತ್ರ್ಯ ಹೋರಾಟಗಾರರ ನಡುವೆ ಸಾವರ್ಕರ್ ಫೋಟೋ ಹಾಕಿದ್ದಕ್ಕೆ ಶಿವಮೊಗ್ಗದಲ್ಲಿ ಆಕ್ಷೇಪ ವ್ಯಕ್ತವಾಗಿತ್ತು. ಸಿಟಿ ಸೆಂಟರ್ ಮಾಲ್ನಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳನ್ನು ಹಾಕಿ ಅಲಂಕರಿಸಲಾಗಿತ್ತು. ಈ ವೇಳೆ ಸಾವರ್ಕರ್ ಭಾವಚಿತ್ರ ಹಾಕಿದ್ದಕ್ಕೆ ಎಸ್ಡಿಪಿಐ ವಿರೋಧ ವ್ಯಕ್ತಪಡಿಸಿತ್ತು. ಹೀಗಾಗಿ ಕರ್ತವ್ಯಕ್ಕೆ ಅಡ್ಡಿ ಆರೋಪದ ಅಡಿ ಪಾಲಿಕೆ ಆಯುಕ್ತರು ಕೇಸ್ ದಾಖಲಿಸಿದ್ರು. ದೊಡ್ಡಪೇಟೆ ಠಾಣೆಯಲ್ಲಿ ಪಾಲಿಕೆ ಆಯುಕ್ತರು ಕೇಸ್ ದಾಖಲಿಸಿದ್ರು. ಅದರಂತೆ ಪ್ರಕರಣ ಸಂಬಂಧ ವ್ಯಕ್ತಿಯನ್ನ ತುಂಗಾನಗರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಶಿವಮೊಗ್ಗದ ತುಂಗಾನಗರ ಠಾಣೆಗೆ ವ್ಯಕ್ತಿಯನ್ನ ಕರೆದೊಯ್ತಾ ಇದ್ದಂತೆ ಠಾಣೆ ಎದುರು ಮುಸ್ಲಿಂ ಸಮುದಾಯದ ಜನ ಜಮಾಯಿಸಿದ್ರು. ಎಂಡಿ ಶರೀಫ್ ಸೇರಿದಂತೆ 4 ತುಂಗಾನಗರ ಠಾಣೆಗೆ ಕರೆತಂದು ವಿಚಾರಣೆ ಮಾಡಿದ್ರು. ಇದರಿಂದಾಗಿ ಪೊಲೀಸ್ ಠಾಣೆ ಮುಂದೆಯೂ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಬಳಿಕ ಪೊಲೀಸರು ವಿಚಾರಣೆಗೆ ಕರೆತಂದಿದ್ದ ವ್ಯಕ್ತಿಗಳಿಂದಲೇ ಬಂದಿದ್ದವರನ್ನ ತೆರಳುವಂತೆ ಹೇಳಿಸಿದ್ರು. ಠಾಣೆ ಮುಂದೆ ಜಮಾಯಿಸಿದ್ದವರನ್ನ ಮನೆಯತ್ತ ಕಳುಹಿಸೋ ಕೆಲಸವನ್ನ ಪೊಲೀಸರು ಮಾಡಿದ್ರು. ಶಿವಮೊಗ್ಗದಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಯೋಧ ನಮನ ಪಂಜಿನ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಪಂಜಿನ ಮೆರವಣಿಗೆ ಸಂದರ್ಭದಲ್ಲಿ ಸಿಟಿ ಸೆಂಟರ್ ಮಾಲ್ಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ನುಗ್ಗಿದ್ರು. ನಗರದ ಅಮೀರ್ ಅಹಮದ್ ವೃತ್ತದ ಬಳಿ ಮಾಲ್ನಲ್ಲಿ ಏಕಾಏಕಿ ಹಿಂದೂ ಸಂಘಟನೆ ಕಾರ್ಯಕರ್ತರು ನುಗ್ಗಿದ್ದರಿಂದ ಪೊಲೀಸರು ತಡೆಯುವುದಕ್ಕೆ ಹರಸಾಹಸ ಪಟ್ಟರು. ಹೀಗಾಗಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಮಾಲ್ಗೆ ನುಗ್ಗಿದ್ದ ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ದರು. ಮರಕ್ಕೆ ಡಿಕ್ಕಿ ಹೊಡೆದು ಬೈಕ್ ಸವಾರ ಮೃತಪಟ್ಟಿದ್ದು ಎಲ್ಲಿ? ಕ್ಷುಲ್ಲಕ ಕಾರಣಕ್ಕೆ ಗ್ಯಾಂಗ್ ವಾರ್ ನಡೆದಿದ್ದು ಹೇಗೆ? ದಾವಣಗೆರೆಯಲ್ಲಿ ದಂಪತಿ ದುರ್ಮರಣಕ್ಕೆ ಕಾರಣವೇನು? ಬಾಗಲಕೋಟೆಯಲ್ಲಿ ಎಣ್ಣೆ ನಶೆಯಲ್ಲಿ ವ್ಯಕ್ತಿ ಸಾವನ್ನಪ್ಪಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಇಂದಿನಿಂದ ದಸರಾ ಗಜಪಡೆಗಳಿಗೆ ರಾಜಬೀದಿಯಲ್ಲಿ ತಾಲೀಮು ನಡೆಸಲಾಯಿತು. ತಾಲೀಮು ಆರಂಭಕ್ಕೂ ಮುನ್ನ ದಸರಾ ಗಜಪಡೆಗಳಿಗೆ ಸಾಂಪ್ರದಾಯಿಕವಾಗಿ ಪೂಜೆ ನೆರವೇರಿಸಲಾಯಿತು. ಅಭಿಮನ್ಯು, ಅರ್ಜುನ, ಗೋಪಾಲಸ್ವಾಮಿ, ಭೀಮಾ, ಧನಂಜಯ, ಕಾವೇರಿ, ಚೈತ್ರ, ಲಕ್ಷ್ಮೀ, ಮಹೇಂದ್ರ ಆನೆಗಳಿಗೆ ಅರಮನೆ ಆವರಣದಲ್ಲಿ ಪುಷ್ಪಾರ್ಚನೆ ಮಾಡಿ ಕುಂಬಳಕಾಯಿ ಹೊಡೆದು ಪೂಜೆ ಸಲ್ಲಿಸಲಾಯಿತು.
ಕೊಪ್ಪಳ ತಾಲೂಕಿನ ಐತಿಹಾಸಿಕ ಹುಲಿಗಿ ದೇವಸ್ಥಾನದಲ್ಲಿ ವಿಚಿತ್ರ ಘಟನೆ ಸಂಭವಿಸಿದೆ. ಹುಲಿಗಿ ದೇವಸ್ಥಾನದಲ್ಲಿ ವಿಶ್ವರೂಪಿಣಿ ಹುಲಿಗಮ್ಮ ಸಿನಿಮಾ ಚಿತ್ರೀಕರಣದ ವೇಳೆ ಡ್ಯಾನ್ಸರ್ ಮೈ ಮೇಲೆ ಹುಲಿಗಮ್ಮ ದೇವಿ ಅವತರಿಸಿದ್ಲು ಎನ್ನಲಾಗಿದೆ. ಸಿನಿಮಾ ಹಾಡಿನ ಶೂಟಿಂಗ್ ವೇಳೆ ಕಾಲಿಗೆ ಶೂ ಹಾಕೊಂಡು ಕೊರಿಯೋಗ್ರಾಫರ್ ಮದನ್ ಭಂಡಾರ ತುಳಿದ ಹಿನ್ನೆಲೆಯಲ್ಲಿ ನೃತ್ಯಗಾರ್ತಿ ಪೂಜಾ ಮೈ ಮೇಲೆ ಹುಲಿಗಮ್ಮ ದೇವಿ ಬಂದಿದ್ದಾಳೆ. ಶೂ ಕಳಚಿ ಭಂಡಾರ ತುಳಿಬೇಡಿ ಅಂತ ಕಿರುಚಾಡಿದ ಘಟನೆ ನಡೆಯಿತು. ಬಳಿಕ ಪೂಜಾಗೆ ಸ್ನಾನ ಮಾಡಿಸಿ ದೇವಿಗೆ ಪೂಜೆ ಸಲ್ಲಿಸಿ ಹಸಿರು ಬಳೆ ತೊಡಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಮಂಚೇನಹಳ್ಳಿಯಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ರೈತನಿಂದ ಉಚಿತ ರಾಗಿ ವಿತರಣೆ ಮಾಡಲಾಗಿದೆ. 10 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ 100 ಕ್ವಿಂಟಲ್ ರಾಗಿಯನ್ನ ಬಡ ಜನರಿಗೆ ಮನೆ ಮನೆಗೆ ತೆರಳಿ ಲಕ್ಷ್ಮೀನಾರಾಯಣ ಅನ್ನೋರು ವಿತರಣೆ ಮಾಡಿದ್ದಾರೆ. ಟೆಂಪೋದಲ್ಲಿ ರಾಗಿ ತುಂಬಿಕೊಂಡು ಮನೆ ಮನೆಗೂ ಹೋಗಿ ಪಕ್ಷಾತೀತವಾಗಿ ರಾಗಿ ವಿತರಣೆ ಮಾಡಿದ್ದು ರೈತನ ಕಾರ್ಯಕ್ಕೆ ಸ್ಥಳೀಯರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನ ಮಂತ್ರಾಲಯದಲ್ಲಿ ರಾಯರ ಆರಾಧನಾ ಮಹೋತ್ಸವ ನಡೀತಿದೆ. ಇಂದು ರಾಯರ ಉತ್ತರಾಧನೆ ಹಿನ್ನೆಲೆಯಲ್ಲಿ ಮಂತ್ರಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಶ್ರೀಮಠದಲ್ಲಿ ಬೆಳಗ್ಗೆಯಿಂದ ನಿರ್ಮಾಲ್ಯ ವಿಸರ್ಜನೆ, ಪಂಚಾಮೃತ ಅಭಿಷೇಕ, ಮೂಲ ಬೃಂದಾವನಕ್ಕೆ ವಿಶೇಷ ಅಲಂಕಾರ ಮಾಡಲಾಗ್ತಿದೆ. ಉತ್ಸವದ ಪ್ರಹ್ಲಾದರಾಜರು ಶ್ರೀಮಠದಿಂದ ಸಂಸ್ಕೃತ ಪಾಠಶಾಲೆಗೆ ಪ್ರಯಾಣ ಮಾಡ್ತಾರೆ. ಬಳಿಕ ಶ್ರೀಮಠದಲ್ಲಿ ಸಿಬ್ಬಂದಿಯಿಂದ ವಸಂತೋತ್ಸವ ನೆರವೇರಲಿದೆ. ಮೊದಲ ಪತ್ನಿಗೆ ತಿಳಿಯದೆ ಎರಡನೇ ಮದುವೆಯಾಗಿ ಪತಿ ಎಸ್ಕೇಪ್ ಆಗಿದ್ದು ಎಲ್ಲಿ? ಎಣ್ಣೆ ನಶೆಯಲ್ಲಿ ಕಳ್ಳತನ ಮಾಡುತ್ತಿದ್ದವರು ಸಿಕ್ಕಿಬಿದ್ದಿದ್ದು ಹೇಗೆ? ಆನೇಕಲ್ನ ಕೆರೆಯಲ್ಲಿ ತೇಲಿ ಬಂದು ವಿದ್ಯಾರ್ಥಿಯ ಶವ ಸಂಸ್ಕಾರಕ್ಕೂ ಪರದಾಟ ನಡೆಸಿದ್ದು ಎಲ್ಲಿ? ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಮದುವೆಯಾದ 2 ತಿಂಗಳಲ್ಲೇ ಪತ್ನಿಗೆ ತಿಳಿಯದಂತೆ ಮತ್ತೊಂದು ಮದುವೆಯಾಗಿ ಪತಿ ಎಸ್ಕೇಪ್ ಆಗಿದ್ದಾನೆ. ನೆಲಮಂಗಲದ ತ್ಯಾಮಗೊಂಡ್ಲುವಿನಲ್ಲಿ ಈ ಘಟನೆ ನಡೆದಿದ್ದು ಪತ್ನಿ ಕಂಗಾಲಾಗಿದ್ದಾಳೆ. ಪೂರ್ಣಿಮಾ ಹಾಗೂ ಪ್ರದೀಪ್ 2 ವರ್ಷ ಪ್ರೀತಿಸಿ ಮದುವೆಯಾಗಿದ್ರು. ಆದ್ರೀಗ ಏಕಾಏಕಿ ಪತ್ನಿಯನ್ನು ಬಿಟ್ಟು ಎಸ್ಕೇಪ್ ಆಗಿದ್ದು ಪತಿ ಮನೆ ವಿರುದ್ಧ ಪತ್ನಿ ಹೋರಾಟ ಮಾಡ್ತಿದ್ದಾಳೆ. ಪತಿ ಮನೆ ಬಳಿ ಭಾರಿ ಹೈಡ್ರಾಮಾ ನಡೆಯಿತು. ಬೆಂಗಳೂರಿನಲ್ಲಿ ಎಣ್ಣೆ ನಶೆಯಲ್ಲಿ ಕಳ್ಳತನ ಮಾಡುತ್ತಿದ್ದ ಖದೀಮರನ್ನ ಹುಳಿಮಾವು ಪೊಲೀಸರು ಬಂಧಿಸಿದ್ದಾರೆ. ನದೀಂ ಅಹ್ಮದ್ ಹಾಗೂ ಗುಲಾಂ ಹುಸೇನ್ ಎಂಬ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬೈಕ್, ಕಾರ್, ಆಟೋ ಏನೇ ಆದರೂ ಕ್ಷಣದಲ್ಲಿ ಕದ್ದು ಎಸ್ಕೇಪ್ ಆಗ್ತಿದ್ರು. ಕದ್ದ ವಾಹನಗಳ ನಂಬರ್ ಪ್ಲೇಟ್ ಬದಲಾಯಿಸಿ ಎಷ್ಟಕ್ಕೆ ಸಿಗುತ್ತೆ ಅಷ್ಟಕ್ಕೆ ಮಾರಾಟ ಮಾಡುತ್ತಿದ್ರು. ಮದ್ಯದ ನಶೆಯಲ್ಲಿ ಯಾವ ವಾಹನ ಕಂಡ್ರೂ ಕದಿಯುತ್ತಿದ್ರು. ಎಲೆಕ್ಟ್ರಾನಿಕ್ ಸಿಟಿ ಬನ್ನೇರುಘಟ್ಟ, ಹುಳಿಮಾವು, ಚಂದ್ರ ಲೇಔಟ್ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ್ರು. 2 ಆಟೋ, 1 ಕಾರು, 6 ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ. ನಾಳೆ ಕಾಂಗ್ರೆಸ್ನಿಂದ ಸ್ವಾತಂತ್ರ್ಯ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿದ್ದಾರೆ. ಸ್ವಾತಂತ್ರ್ಯ ನಡಿಗೆಯಲ್ಲಿ ಭಾಗಿಯಾಗುವವರಿಗೆ ಮೆಟ್ರೋದಲ್ಲಿ ಉಚಿತ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಮೆಟ್ರೋಗೆ ಹಣ ಪಾವತಿಸಿ ಕೂಪನ್ ಪಡೆದಿದ್ದೇವೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಸ್ವಾತಂತ್ರ್ಯ ನಡಿಗೆ ಆರಂಭವಾಗಲಿದ್ದು ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು. ಕೊಪ್ಪಳದ ಹುಲಿಹೈದರ್ ಗ್ರಾಮದಲ್ಲಿ ನಡೆದಿದ್ದ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಡಿಪಿ ಮಾಜಿ ಸದಸ್ಯನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳು ಪರಾರಿಯಾಗೋದಕ್ಕೆ ಕೆಡಿಪಿ ಮಾಜಿ ಸದಸ್ಯ ಗುರನಗೌಡ ನೆರವು ನೀಡಿದ್ದ ಆರೋಪದಡಿ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಹುಲಿಹೈದರ ಗ್ರಾಮದ ನಿವಾಸಿಯಾಗಿರುವ ಗುರನಗೌಡ ಹೆಸರು ದೂರಿನಲ್ಲಿ ಇಲ್ಲ, ಆದರೂ ಪೊಲೀಸರು ಬಂಧಿಸಿ ಎನ್ಕ್ವೈರಿ ಮಾಡುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮುರುಡೇಶ್ವರದ ಮನೆಯೊಂದರಲ್ಲಿ ಕಳ್ಳತನ ಮಾಡಿದ್ದ ಖದೀಮರನ್ನ ಪೊಲೀಸರು ಬಂಧಿಸಿದ್ದಾರೆ. ದೇವೇಂದ್ರ ಈಶ್ವರಪ್ಪ ನಾಯ್ಕ ಅನ್ನೋರ ಮನೆಯಲ್ಲಿ ಮನೆ ಬೀಗ ಮುರಿದು 2,80,000 ಮೌಲ್ಯದ ಚಿನ್ನಾಭರಣ ಕಳವು ಮಾಡಿದ್ರು. ನೇಪಾಳ ಮೂಲದ ನರೇಶ್ ಠಾಕೂರ್, ಜನಕ ಬಹದ್ದೂರ್ ಭಂಡಾರಿ ಬಂಧಿತ ಆರೋಪಿಗಳಾಗಿದ್ದಾರೆ. ಮುರುಡೇಶ್ವರ ಠಾಣೆ ಪೊಲೀಸರು ಆರೋಪಿಗಳನ್ನು ಜೈಲಿಗಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಶವ ಸಂಸ್ಕಾರಕ್ಕೂ ಜನ ಪರದಾಡುವಂತಾಗಿದೆ. ಸೂಕ್ತ ರಸ್ತೆ ಇಲ್ಲ. ಶವ ಸಂಸ್ಕಾರಕ್ಕೆ ಬಂದವರು ಮಳೆ ನೀರಿನಲ್ಲಿ ಕೈಕಾಲು ತೊಳೆದುಕೊಂಡು ತೆರಳಬೇಕಾದ ಪರಿಸ್ಥಿತಿ ಇದೆ. 4,50,00,000 ರೂಪಾಯಿ ಸ್ಮಶಾನ ಅಭಿವೃದ್ಧಿಗೆ ಹಣ ಬಿಡುಗಡೆಯಾಗಿದೆ. 4 ವರ್ಷ ಕಳೆದರೂ ಯಾವುದೇ ಕಾಮಗಾರಿಯೇ ಆಗಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ವಿಜಯಪುರದ ಗೋಳಗುಮ್ಮಟಕ್ಕೆ ಭರ್ಜರಿ ದೀಪಾಲಂಕಾರ ಮಾಡಲಾಗಿದೆ. ತ್ರಿವರ್ಣ ಬಣ್ಣದಲ್ಲಿ ಗೋಳಗುಮ್ಮಟ ಕಂಗೊಳಿಸುತ್ತಿದ್ದು ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ. ಜಿಲ್ಲಾಡಳಿತ ಹಾಗೂ ಪ್ರಾಚ್ಯ ವಸ್ತು ಇಲಾಖೆ ಗೋಳಗುಮ್ಮಟಕ್ಕೆ ದೀಪಾಲಂಕಾರ ಮಾಡಿದ್ದು
ಕೇಸರಿ, ಬಿಳಿ ಹಾಗೂ ಹಸಿರು ಬಣ್ಣದ ಲೈಟಿಂಗ್ಗಳಿಂದ ವಿಶ್ವವಿಖ್ಯಾತ ಗೋಳಗುಮ್ಮಟ ಮಿಂಚುತ್ತಿದೆ. ಇದನ್ನು ನೋಡಿ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಆಗಮಿಸುತ್ತಿದೆ. ವಿಜಯಪುರ ನಗರದ ಗೋಳಗುಮ್ಮಟ ಆವರಣದಲ್ಲಿ ನವಿಲೊಂದು ಸುಂದರವಾಗಿ ನರ್ತಿಸುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಗುಮ್ಮಟದ ಎದುರಿಗಿನ ಉದ್ಯಾನವನದಲ್ಲಿ ಮೋಡ ಕವಿದ ವಾತಾವರಣದ ನಡುವೆ ಗರಿಬಿಚ್ಚಿ ನವಿಲು ಡ್ಯಾನ್ಸ್ ಮಾಡಿದೆ. ಜನರ ಧ್ವನಿ ಕೇಳಿದ್ರು ಗರಿಬಿಚ್ಚಿ ತನ್ನ ಪಾಡಿಗೆ ನರ್ತಿಸುತ್ತಿರೋದು ಕಂಡುಬಂತು. ವಿಂಡೀಸ್ ಪ್ರವಾಸದಿಂದ ಹೆನ್ರಿ ಔಟ್ ಆಗಿದ್ದು ಯಾಕೆ? ರೋಹಿತ್ ಗೆಲುವಿನ ಗುಟ್ಟಿನ ಬಗ್ಗೆ ಪಾರ್ಥಿವ್ ಹೇಳಿದ್ದೇನು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ವೆಸ್ಟ್ ಇಂಡೀಸ್ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಯಿಂದ ನ್ಯೂಜಿಲೆಂಡ್ನ ವೇಗಿ ಮ್ಯಾಟ್ ಹೆನ್ರಿ ಹೊರಬಿದ್ದಿದ್ದಾರೆ. ಪಕ್ಕೆಲುಬು ಗಾಯಕ್ಕೀಡಾಗಿರುವ ಹೆನ್ರಿ ಆಗಸ್ಟ್ 17ರಿಂದ ಆರಂಭಗೊಳ್ಳಲಿರುವ ಏಕದಿನ ಸರಣಿಯಲ್ಲಿ ಆಡ್ತಿಲ್ಲ. ಸದ್ಯ ವಿಂಡೀಸ್ ಕಿವೀಸ್ ಮಧ್ಯೆ 3 ಪಂದ್ಯಗಳ T20 ಸರಣಿ ನಡೆಯುತ್ತಿದ್ದು ನ್ಯೂಜಿಲೆಂಡ್ 2-0 ಸರಣಿಯನ್ನ ವಶಪಡಿಸಿಕೊಂಡಿದೆ. ರೋಹಿತ್ ಶರ್ಮಾ ನಾಯಕರಾಗಿ ಗೆಲ್ಲುತ್ತಿರುವುದರ ಹಿಂದಿನ ಗುಟ್ಟನ್ನ ಪಾರ್ಥಿವ್ ಪಟೇಲ್ ಬಿಚ್ಚಿಟ್ಟಿದ್ದಾರೆ. ರೋಹಿತ್ ನಾಯಕನಾಗಿ ಯಾವತ್ತಿಗೂ ಆಟಗಾರರನ್ನ ಬೆಂಬಲಿಸುತ್ತಾರೆ. ನಾವಿದನ್ನ ವೆಸ್ಟ್ ಇಂಡೀಸ್ ಸರಣಿಯ ವೇಳೆ ನೋಡಿದ್ವಿ. ರೋಹಿತ್ ಅವರಲ್ಲಿರುವ ಇದೇ ವಿಶೇಷ ಗುಣದಿಂದಾಗಿ ಅವರು ಮುಂಬೈ ಮತ್ತು ಇಂಡಿಯಾಗೆ ಟ್ರೋಫಿಗಳನ್ನ ಗೆಲ್ತಿದ್ದಾರೆ ಅಂತ ಪಾರ್ಥಿವ್ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿದ್ದಾರೆ. ಕೆಎಲ್ ರಾಹುಲ್ 2016ರಲ್ಲಿ ಜಿಂಬಾಬ್ವೆ ವಿರುದ್ಧದ ಮೊದಲನೇ ಏಕದಿನ ಪಂದ್ಯದ ಮೂಲಕ ಅಂತಾರಾಷ್ಟ್ರೀಯ ಏಕದಿನಕ್ಕೆ ಪದಾರ್ಪಣೆಯನ್ನು ಮಾಡಿದರು. ಅಂದು ಆಡಿದ ಮೊದಲ ಏಕದಿನ ಪಂದ್ಯದಲ್ಲೇ ರಾಹುಲ್ 115 ಬಾಲ್ಗಳಲ್ಲಿ ಅಜೇಯ 100 ರನ್ ಬಾರಿಸಿದರು. ಇಂದು ಅಂದ್ರೆ 6 ವರ್ಷಗಳ ಬಳಿಕ ರಾಹುಲ್ ಅದೇ ಜಿಂಬಾಬ್ವೆ ಎದುರು ನಾಯಕನಾಗಿ ಟೀಂ ಇಂಡಿಯಾವನ್ನ ಮುನ್ನಡೆಸಲು ಸಜ್ಜಾಗಿದ್ದಾರೆ. ಬಾಂಗ್ಲಾದೇಶ T20 ತಂಡಕ್ಕೆ ಆಲ್ರೌಂಡರ್ ಶಕೀಬ್ ಅಲ್ ಹಸನ್ ನಾಯಕರಾಗಿ ಹೆಸರಿಸಲ್ಪಟ್ಟಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಅಕ್ಟೋಬರ್-ನವೆಂಬರ್ನಲ್ಲಿ ನಡೆಯಲಿರುವ T20 ವಿಶ್ವಕಪ್ ವರೆಗೆ ಶಕೀಬ್ ಬಾಂಗ್ಲಾ T20 ತಂಡವನ್ನ ಮುನ್ನಡೆಸಲಿದ್ದಾರೆ ಅಂತ ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಹೇಳಿದೆ. ನ್ಯೂಜಿಲೆಂಡ್ ಕ್ರಿಕೆಟ್ ತಂಡದ ಆಕ್ರಮಣಕಾರಿ ಬ್ಯಾಟ್ಸ್ಮನ್ ರಾಸ್ ಟೈಲರ್ ಸ್ಫೋಟಕ ಮಾಹಿತಿಯೊಂದನ್ನು ಬಹಿರಂಗಪಡಿಸಿದ್ದಾರೆ. 2011ರ IPL ಸೀಸನ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ನ ಓನರ್ ಒಬ್ಬರು ನನ್ನ ಕೆನ್ನೆಗೆ ಬಾರಿಸಿದ್ರು ಅಂತ ತನ್ನ ಆತ್ಮಚರಿತ್ರೆಯಲ್ಲಿ ಟೇಲರ್ ಉಲ್ಲೇಖಿಸಿದ್ದಾರೆ. ರಾಸ್ ಟೈಲರ್ ಬ್ಲಾಕ್ ಅಂಡ್ ವೈಟ್ ಎಂಬ ಹೆಸರಿನ ತನ್ನ ಆತ್ಮಚರಿತ್ರೆಯಲ್ಲಿ ಟೇಲರ್ ಈ ವಿಚಾರವನ್ನ ಬರೆದಿದ್ದಾರೆ.